ಸ್ನೇಹಿತರೆ ನಮಸ್ಕಾರ. ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಸ್ಕೂಲ್ ಫೀಸು ಹಾರ್ಡ್ಲಿ 200 to 500 ರುಪೀಸ್ ಇರೋದು. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದ್ರೆ 400 to 500 ರುಪೀಸ್ ಇರೋದು. ಇದೆಲ್ಲ ನಾನು ಹೇಳ್ತಿರೋದು 2006ರಿಂದ 2007ರಲ್ಲಿ ಇದ್ದಂಥ ಸ್ಕೂಲ್ ಫೀಸ್ ಬಗ್ಗೆ. ಇನ್ನು ನಮ್ಮ ಅಪ್ಪ ಅಮ್ಮ ಅವ್ರ ಟೈಮಲ್ಲಿ ಹೇಳೋದಾದ್ರೆ ಸ್ಕೂಲ್ ಫೀಸ್ ಅನ್ನೋದೇ ಇರಲಿಲ್ಲ. ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇದ್ರು. ಆದರೆ ಇವಾಗ ಸ್ಕೂಲ್ ಗಂಟ ಏನಕ್ಕೆ ಫ್ರೀ ಸ್ಕೂಲ್ ಫೀಸೇ ಲಕ್ಷಗಳಾಗಿದ್ದಾವೆ. ಸ್ನೇಹಿತರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎವ್ರಿ ಇಂಡಿಯನ್ಗೆ ಎಜುಕೇಶನ್ ಅನ್ನೋದೊಂದು ರೈಟ್. ಇದರಿಂದ ತುಂಬ ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಆದರೆ ಇವಾಗಿನ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಸ್ಗೆ ಕಳಿಸ್ತಾ ಇದ್ದಾರೆ. ಹೋಗ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಏನಾದರೂ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದಾರಾ? ಇಲ್ಲ. ಮತ್ತು ಏನಕ್ಕೆ ಪ್ರೈವೇಟ್ ಸ್ಕೂಲ್ಸ್ಗೆ ಪೇರೆಂಟ್ಸು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣಗಳು ತುಂಬ ಇದ್ದಾವೆ. ಮುಖ್ಯವಾಗಿ ಎಲ್ಲರ ಮನಸ್ಸಲ್ಲಿ ಬಡವರು ಮಾತ್ರನೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಅನ್ನೋ ಭಾವನೆ ಪ್ರತಿ ತಂದೆ ತಾಯಿಯಲ್ಲೂ ಇದೆ. ಅದಕ್ಕೆ ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಸ್ಗೆ ಜಾಯಿನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಎಜುಕೇಶನ್ ಅನ್ನೋದು ಒಂದು ಸ್ಟೇಟಸ್ ಸಿಂಬಲ್ ಆಗಿ ಎಲ್ಲ ತಂದೆ ತಾಯಿ ಭಾವಿಸ್ತಾ ಇದ್ದಾರೆ. ಇದರಿಂದನೇ ಲಕ್ಷಗಳ ಫೀಸ್ನ ವಸೂಲಿ ಮಾಡ್ತಾ ಕೆಲವೊಂದು ವರ್ಷಗಳಿಂದ ಈ ಪ್ರೈವೇಟ್ ಸ್ಕೂಲ್ ಅವರು ಸ್ಕ್ಯಾಮ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಂಡಿಯಾದಲ್ಲಿ 14,89,115 ಸ್ಕೂಲ್ಸ್ಗಳಿದಾವೆ. ಇದರಲ್ಲಿ 26.5 ಕೋಟಿ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ನಾನು ಇವಾಗ ಹೇಳಿದ್ದು ಇಂಡಿಯಾದಲ್ಲಿ ಇರೋ ಟೋಟಲ್ ಸ್ಕೂಲ್ಸ್ಗಳ ಬಗ್ಗೆ. ಇದರಲ್ಲಿ ಕೇಂದ್ರೀಯ ವಿದ್ಯಾಲಯ, ನವೋದಯ ಸ್ಕೂಲ್ಸ್, ಪ್ರೈವೇಟ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್, ಹಿಂಗೆ ಟೈಪ್ಸ್ ಆಫ್ ಸ್ಕೂಲ್ಸ್ ಇದಾವೆ. ಇದರಲ್ಲಿ ನಾನು ಇವಾಗ ಪ್ರೈವೇಟ್ ಸ್ಕೂಲ್ಸ್ಗಳ ಬಗ್ಗೆ ಮಾತಾಡೋಣ. 2022 ಡೇಟಾ ಪ್ರಕಾರ ಇಂಡಿಯಾದಲ್ಲಿ 34,753 ಪ್ರೈವೇಟ್ ಸ್ಕೂಲ್ಸ್ಗಳಿದಾವೆ. ಇದರಲ್ಲಿ 9 ಕೋಟಿ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಆದ್ರೆ ಇಂಡಿಯಾದಲ್ಲಿರೋ 1/3 ಆಫ್ ಎಜುಕೇಶನ್ ಎಲ್ಲಾ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲೇ ನಡೀತಾ ಇದೆ. ಸ್ನೇಹಿತರೆ, ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಇವಾಗಿರೋ ಪರಿಸ್ಥಿತಿ 3 years ಏಜ್ ಇಂದ 17 years ಏಜ್ ವರೆಗೂ ಓದ್ಬೇಕಂದ್ರೆ ಅವ್ರ ಪೇರೆಂಟ್ಸ್ ಆಗೋ ಖರ್ಚು ಬರೋಬ್ಬರಿ 30 ಲಕ್ಷ. ಅಂದ್ರೆ ಪ್ರತಿ ವರ್ಷ 2 ಲಕ್ಷ ಮೇಲೇನೆ ಪ್ರತಿ ಪೇರೆಂಟ್ಸ್ಗೆ ತಮ್ಮ ಮಗುವಿಗೆ ಓದಿಸೋಕೆ ಖರ್ಚಾಗ್ತಾ ಇದೆ. ಆದ್ರೆ ನಾನು ಇವಾಗ ಹೇಳ್ತಾ ಇರೋದು ಒಂದು ಮಿನಿಮಮ್ ಪ್ರೈಸ್. ಇದಕ್ಕಿಂತ ಜಾಸ್ತಿನೂ ಆಗ್ಬೋದು. ಇದರಿಂದ 2021ರಲ್ಲಿ 40 ಲಕ್ಷ ಸ್ಟೂಡೆಂಟ್ಸ್ ಪ್ರೈವೇಟ್ ಸ್ಕೂಲ್ಸ್ ಇಂದ ತಮ್ಮ ಅಡ್ಮಿಷನ್ ನ ವಾಪಸ್ ತಗೊಂಡು ಗೌರ್ಮೆಂಟ್ ಸ್ಕೂಲ್ಸ್ಗೆ ಜಾಯ್ನ್ ಆಗಿದ್ದಾರೆ. 2005ರಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಫೀಸ್ ಎಷ್ಟಿರೋದಂದ್ರೆ ಇದರಲ್ಲಿ ಇನ್ಕ್ಲೂಡಿಂಗ್ ಬುಕ್ಸ್, ಸ್ಟೇಷನರಿ, ಟ್ರಾನ್ಸ್ಪೋರ್ಟೇಷನ್ ಸೇರಿ ಆವರೇಜ್ ಆಗಿ 35,000 ತನಕ ಆನ್ಯುವಲ್ ಫೀಸ್ ಇರೋದು. 2011 ಬರೋ ಅಷ್ಟರಲ್ಲಿ ಅದೇ ಆನ್ಯುವಲ್ ಕಾಸ್ಟ್ ಬಂದು 94,000 ಆಗಿತ್ತು. 2011ರಿಂದ 2023 ಬರೋ ಅಷ್ಟರಲ್ಲಿ ಈ ಆನ್ಯುವಲ್ ಕಾಸ್ಟ್ ಅನ್ನೋದು 2 ಲಕ್ಷಕ್ಕೆ ಮುಟ್ಟಿದೆ. ಇನ್ನ ಬರೋ ವರ್ಷಗಳಿಗೆ ಇದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಆದ್ರೆ ಇಲ್ಲಿ ಎಲ್ಲರಿಗೂ ಬರೋ ಕಾಮನ್ ಡೌಟ್ ಏನು ಅಂದ್ರೆ ಏನಕ್ಕೆ ಇಷ್ಟು ರ್ಯಾಪಿಡ್ ಆಗಿ ಪ್ರೈವೇಟ್ ಫೀಸ್ ಬೆಳೀತಾ ಇದಾವೆ ಅಂತ ಹೇಳಿ. ಅದಕ್ಕೆ ಮೇನ್ ಆಗಿ 3 ರೀಸನ್ ಇದಾವೆ. ಅದರಲ್ಲಿ ಮೊದಲನೇ ರೀಸನ್ ಬಂದು ಬುಕ್ಸ್. ಪ್ರೈವೇಟ್ ಸ್ಕೂಲ್ಸ್ ದೋಚ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದಾನೆ. ನಾರ್ಮಲ್ ಆಗಿ ಬುಕ್ಸ್ ಎಲ್ಲ 1,200 ರೂಪಾಯಿ ಮಧ್ಯದಲ್ಲೇ ಸಿಗ್ತವೆ. ಆದ್ರೆ ಇದೇ ಬುಕ್ಸ್ ಪ್ರೈವೇಟ್ ಸ್ಕೂಲ್ ಅಲ್ಲಿ 4,500 ರೂಪಾಯಿ ಕೊಟ್ಟು ತಗೋಬೇಕು. ಈ ಪ್ರೈವೇಟ್ ಸ್ಕೂಲ್ಸ್ ಪೇರೆಂಟ್ಸ್ ಗೆ ಒಂದು ಬುಕ್ ಶಾಪ್ ಹೆಸರು ಹೇಳ್ತಾರೆ. ಅದೇ ಬುಕ್ ಸ್ಟೋರ್ ಅಲ್ಲಿ ಟೆಕ್ಸ್ಟ್ ಬುಕ್ಸ್ ನ ತಗೋಬೇಕು ಅಂತ ಹೇಳಿ ಪೇರೆಂಟ್ಸ್ ಮೇಲೆ ಒತ್ತಾಯ ಮಾಡ್ತಾರೆ. ಹೊರಗಡೆಯಿಂದ ತಗೊಳ್ಳೋದಕ್ಕೂ ಅಲೋ ಮಾಡೋದಿಲ್ಲ. ಕೇವಲ ಬುಕ್ಸ್ ಮಾತ್ರನೇ ಅಲ್ಲದೆ ಸ್ಟೇಷನರಿ ಐಟಮ್ಸ್, ಕವರ್ಸ್, ನೋಟ್ ಬುಕ್ಸ್ ಕೂಡ ಅವ್ರು ಹೇಳಿದ ಸ್ಟೋರ್ ಅಲ್ಲೇ ತಗೋಬೇಕು ಅಂತ ಹೇಳಿ ಪೇರೆಂಟ್ಸ್ ಗೆ ಪ್ರೆಷರ್ ಕೊಡ್ತಾರೆ. 2019ರಲ್ಲಿ ಬಂದಂತ ಒಂದು ರಿಪೋರ್ಟ್ ಪ್ರಕಾರ ಪ್ರೈವೇಟ್ ಸ್ಕೂಲ್ಸ್ ಕೇವಲ ಸ್ಟಡಿ ಮೆಟೀರಿಯಲ್, ಸ್ಟೇಷನರಿ ಇಂದಾನೆ ಪ್ರತಿ ವರ್ಷ 50 ಲಕ್ಷಕ್ಕಿಂತ ಜಾಸ್ತಿ ಸಂಪಾದಿಸ್ತಾ ಇದ್ದಾರೆ. ಆದ್ರೆ ಈ ಪ್ರೈವೇಟ್ ಸ್ಕೂಲ್ಸ್ ತರ ಅಲ್ಲದೆ ಬುಕ್ ಶಾಪ್ ತರಾನೇ ತುಂಬಾ ಕೆಲಸ ಮಾಡ್ತಾ ಇದಾವೆ. ಸೊ ಈ ಸ್ಕೂಲ್ಸ್ ಪೇರೆಂಟ್ಸ್ ನ ಒಂದು ATM ತರ ನೋಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಆದಾಗ್ಲೆಲ್ಲ ಏನೋ ಒಂದು ಐಟಮ್ ನ ಪೇರೆಂಟ್ಸ್ ಇಂದ ಬೈ ಮಾಡಿಸ್ತಾ ಇದ್ದಾರೆ. ಬುಕ್ಸ್ ಅಲ್ಲದೆ ಕಡೆಗೆ ಯೂನಿಫಾರ್ಮ್ ಕೂಡ ಬಿಡಲ್ಲ. ಸ್ಕೂಲ್ ಯೂನಿಫಾರ್ಮ್ ನ ಸ್ಕೂಲಲ್ಲೇ ತಗೋಬೇಕು ಅಂತ ಹೇಳಿ ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ. ಹೋಗ್ಲಿ, ಯೂನಿಫಾರ್ಮ್ ಒಂದೇ ಇರುತ್ತಾ? ಇರಲ್ಲ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ 3 ತರ ಯೂನಿಫಾರ್ಮ್ ಇರ್ತವೆ. ಒಂದು ಸ್ಪೋರ್ಟ್ಸ್, ಇನ್ನೊಂದು ಹೌಸ್, ಮೂರನೇದು ರೆಗ್ಯುಲರ್ ಯೂನಿಫಾರ್ಮ್. ಒಂದೊಂದು ಯೂನಿಫಾರ್ಮ್ ತಗೋಬೇಕಂದ್ರೂ ಪ್ರತಿ ಪೇರೆಂಟ್ಸ್ ಗೆ ಆವರೇಜ್ ಆಗಿ 4,000 to 5,000 ರೂಪೀಸ್ ಖರ್ಚಾಗುತ್ತೆ. ಆದ್ರೆ ಪ್ರೈವೇಟ್ ಸ್ಕೂಲ್ಸ್ ಈ ರೀತಿ ಮಾಡಬಹುದಾ ಇಲ್ವಾ ಅಂತ ನೋಡೋದಾದ್ರೆ ಸ್ಟೇಟ್ ಗವರ್ಮೆಂಟ್ ಪ್ರಕಾರ ಯಾವುದೇ ಸ್ಕೂಲ್ಸ್ ಆಗ್ಲಿ ಸೇಲ್ಸ್ ಆಕ್ಟಿವಿಟಿನ ಮಾಡಬಾರ್ದು ಅಂತ ಇದೆ. ಆದ್ರೆ ರೆಕಮೆಂಡೇಶನ್ ಮಾತ್ರ ಮಾಡಬಹುದು ಅಂತ ಹೇಳಿ ಈ ರೀಸನ್ ಇಂದಾನೆ, ರೆಕಮೆಂಡೇಶನ್ ಹೆಸರಿಂದಾನೆ ಇದರಲ್ಲಿರೋ ಲೂಪ್ ಹೋಲ್ ನ ಪ್ರೈವೇಟ್ ಸ್ಕೂಲ್ಸ್ ಕ್ಯಾಚ್ ಮಾಡಿ ಹೊರಗಡೆ ಇರೋ ಬುಕ್ ಸ್ಟೋರ್ಸ್ ಗಳ ಜೊತೆ ಟೈಅಪ್ ಆಗಿ, ಇಲ್ಲ ಅವರೇ ಹೊರಗಡೆ ಸ್ಟೋರ್ ನ ಓಪನ್ ಮಾಡಿ ಪೇರೆಂಟ್ಸ್ ಹತ್ರ ಈ ತರ ಲೂಟ್ ಮಾಡ್ತಾ ಇದ್ದಾರೆ. ಇಲ್ಲ, ಇನ್ನೊಂದು ವಿಷಯ ಏನು ಅಂದ್ರೆ ಪ್ರತಿ ವರ್ಷ ಈ ತರ ವಿಪರೀತವಾಗಿ ಸ್ಕೂಲ್ ಫೀಸ್ ಜಾಸ್ತಿ ಮಾಡೋಕೆ ಕಾರಣ ಏನು ಅಂತ ಕೇಳೋದಾದ್ರೆ ಪ್ರೈವೇಟ್ ಸ್ಕೂಲ್ಸ್ ಏನ್ ಹೇಳ್ತವೆ ಅಂದ್ರೆ ಟೀಚರ್ಸ್ ಗಳ ಸ್ಯಾಲರಿ ಜಾಸ್ತಿ ಆಗಿರೋದ್ರಿಂದ ಫೀಸ್ ಜಾಸ್ತಿ ಆಗೋಕೆ ಮುಖ್ಯ ಕಾರಣ ಅಂತ ಹೇಳ್ತವೆ. ಆದ್ರೆ ಇದು ನಿಜ ಅಲ್ಲ. ಒಂದು ಗೌರ್ಮೆಂಟ್ ಟೀಚರ್ ಸ್ಯಾಲರಿಗೆ ಪ್ರೈವೇಟ್ ಸ್ಕೂಲ್ ಟೀಚರ್ ಸ್ಯಾಲರಿ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಟೀಚರ್ ಸ್ಯಾಲರಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಆನ್ ಪೇಪರ್ ಅಲ್ಲಿ ತಮ್ಮ ಟೀಚರ್ಸ್ ಗೆ ಜಾಸ್ತಿ ಸಂಬಳ ಕೊಡ್ತಾ ಇದೀವಿ ಅಂತ ಹೇಳಿ ಈ ಪ್ರೈವೇಟ್ ಸ್ಕೂಲ್ಸ್ ಹೇಳ್ತಾ ಇದಾವೆ. ರಿಯಾಲಿಟಿ ಆಗಿ ಮಾತ್ರ ಅವ್ರಿಗೆ ಕಡಿಮೆ ಸ್ಯಾಲರಿ ಕೊಡ್ತಾ ಇದಾವೆ. ಇದಕ್ಕೆ ಅವರು ಕೂಡ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇರೋ ಕೆಲಸ ಕೂಡ ಹೋಗುತ್ತೆ ಅಂತ ಅವರು ಕೂಡ ಸುಮ್ಮನೆ ಇದ್ದಾರೆ. ಸೊ ಪ್ರೈವೇಟ್ ಸ್ಕೂಲ್ಸ್ ಟೀಚರ್ ಸ್ಯಾಲರಿ ಕಡಿಮೆ ಕೊಡ್ತಾ ಆನ್ ಪೇಪರ್ ಅಲ್ಲಿ ಜಾಸ್ತಿ ಕೊಡ್ತಾ ಇದೀವಿ ಅಂತ ತೋರಿಸ್ತಾ ಇದರಿಂದಾನೇ ಸ್ಕೂಲ್ ಫೀಸ್ ಜಾಸ್ತಿ ಮಾಡ್ತಾ
ಇದೀವಿ ಅಂತ ಹೇಳಿ ಪೇರೆಂಟ್ಸ್ ನ ಲೂಟ್ ಮಾಡ್ತಾ ಇದಾವೆ. ಪ್ರೈವೇಟ್ ಸ್ಕೂಲ್ಸ್ ಈ ತರ ತರತರವಾಗಿ ದುಡ್ಡು ದೋಚ್ಕೊಳ್ತಾ ಇರೋ ವಿಷಯ ಗೌರ್ಮೆಂಟ್ಗೂ ಗೊತ್ತು, ಆದ್ರೂ ಗೌರ್ಮೆಂಟ್ ಏನು ಆಕ್ಷನ್ ತಗೊಂತಿಲ್ಲ. ಇದಕ್ಕೆ ಕಾರಣ ದೇಶದಲ್ಲಿರೋ ಡಿಫ್ರೆಂಟ್ ಲಾಸ್ ಇಂಪೋರ್ಟ್ ಮಾಡಿರೋದ್ರಿಂದ ಪ್ರೈವೇಟ್ ಸ್ಕೂಲ್ಸ್ ಫೀಸ್ ಏನಕ್ಕೆ ಕಡಿಮೆ ಆಗ್ತಿಲ್ಲ ಅನ್ನೋದು ನೋಡೋದಾದ್ರೆ ಇದೇ ವಿಷಯ ಜಾಸ್ತಿ ಜನಕ್ಕೆ ಡೌಟ್ ಬಂದಿರುತ್ತೆ. ಇದಕ್ಕೆ ಮೇನ್ ರೀಸನ್ ಗೌರ್ಮೆಂಟ್ ಲಾನ ಇಂಪೋರ್ಟ್ ಮಾಡ್ತಿದೆ ಹೊರತು ಅದನ್ನ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ. ಒಂದ್ ವೇಳೆ ಸರಿಯಾಗಿ ಮಾಡಿದ್ರು ಕೂಡ ಪ್ರೈವೇಟ್ ಸ್ಕೂಲ್ ಯಾವ್ದೋ ಒಂದು ಮುಖಾಂತರ ದುಡ್ಡು ವಸೂಲಿ ಮಾಡ್ತಾ ಇದಾವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಡಿಜಿಟಲ್ ಕ್ಲಾಸ್ ರೂಮ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಇನ್ಫ್ರಾಸ್ಟ್ರಕ್ಚರ್, ಮಾಡರ್ನ್ ಟೀಚಿಂಗ್ ಅಂತಹ ಫೆಸಿಲಿಟೀಸ್ ಹೆಸರಲ್ಲಿ ಪೇರೆಂಟ್ಸ್ ಇಂದ ದುಡ್ಡು ವಸೂಲಿ ಮಾಡ್ತಾನೆ ಇದಾವೆ. ಈ ಒಂದು ರೀಸನ್ ಅಲ್ಲದೆ ಪ್ರೈವೇಟ್ ಸ್ಕೂಲ್ಸ್ ಯಾವುದೇ ಭಯ ಪಡದೆ ದರ್ಜೆಯಾಗಿ ಇರೋದಕ್ಕೆ ಅತಿ ದೊಡ್ಡ ರೀಸನ್ ಅಂದ್ರೆ ಪೊಲಿಟಿಷಿಯನ್ಸ್. ಆಲ್ಮೋಸ್ಟ್ ದೇಶದಲ್ಲಿರೋ ಪ್ರೈವೇಟ್ ಸ್ಕೂಲ್ಸ್ ನ ಇವರು ಇಲ್ಲ ಅವ್ರ ಫ್ಯಾಮಿಲಿ ಇಲ್ಲ ಅವ್ರ ಬಿನಾಮಿ ಹೆಸರಲ್ಲಿ ನಡೆಸ್ತಾ ಇದ್ದಾರೆ. ಒಂದು ರಿಪೋರ್ಟ್ ಪ್ರಕಾರ ತಮಿಳುನಾಡಲ್ಲಿರೋ DMK ಪಾರ್ಟಿ ಲೀಡರ್ ರಿಲೇಟಿವ್ 40ಕ್ಕಿಂತ ಹೆಚ್ಚು ಸ್ಕೂಲ್ಸ್ ನ ರನ್ ಮಾಡ್ತಾ ಇದ್ದಾರೆ. ಇದು ಬರೀ ಕೇವಲ ತಮಿಳುನಾಡಲ್ಲಿ ಮಾತ್ರನೇ ಅಲ್ಲ, ದೇಶದಲ್ಲಿರೋ ಎಲ್ಲಾ ಕಡೆ ಇದೇ ಪರಿಸ್ಥಿತಿ. ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತಂದ್ರೆ ನಾನು ವಿಡಿಯೋದಲ್ಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ಇಂಡಿಯಾದಲ್ಲಿ 4 ಟೈಪ್ಸ್ ಆಫ್ ಸ್ಕೂಲ್ಸ್ ಇದಾವೆ: ಕೇಂದ್ರೀಯ ವಿದ್ಯಾಲಯ, ನವೋದಯ, ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಗೌರ್ಮೆಂಟ್ ಸ್ಕೂಲ್. ಇಲ್ಲಿ ಶಾಕಿಂಗ್ ವಿಷಯ ಏನು ಅಂದ್ರೆ ನವೋದಯ ಸ್ಕೂಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಅಂಡರ್ ಅಲ್ಲಿ ನಡೀತಿದಾವೆ, ಆದ್ರೆ ರಿಸಲ್ಟ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಗಿಂತ ಮುಂದೆ ಇದಾವೆ. ಮೇ 2023 ಕ್ಲಾಸ್ 12 ರಿಸಲ್ಟ್ ಅಲ್ಲಿ ನವೋದಯ ಸ್ಕೂಲ್ಸ್ ಟಾಪ್ ಅಲ್ಲಿತ್ತು. ಈ ಸ್ಕೂಲ್ಸ್ ಅಲ್ಲಿ ಪಾಸ್ ಪರ್ಸೆಂಟೇಜ್ ಬಂದು 97.5% ಇದ್ರೆ ಪ್ರೈವೇಟ್ ಸ್ಕೂಲ್ಸ್ ಗಿಂತ ಜಾಸ್ತಿ ಇತ್ತು. ನವೋದಯ ಸ್ಕೂಲ್ಸ್ ಆದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಕೇಂದ್ರೀಯ ವಿದ್ಯಾಲಯ, ಇದಾದ್ಮೇಲೆ 4th ಪ್ಲೇಸ್ ಅಲ್ಲಿ ಇರೋದು ಗೌರ್ಮೆಂಟ್ ಸ್ಕೂಲ್ಸ್. ಇದ್ರ ಪರ್ಸೆಂಟೇಜ್ ಬಂದು 83.4%. ಆದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಈಸಿಯಾಗಿ ಸಿಗೋಲ್ಲ. ಸ್ನೇಹಿತರೆ, ಪ್ರೈವೇಟ್ ಸ್ಕೂಲ್ಸ್ ಇಷ್ಟೆಲ್ಲ ದೋಚ್ಕೊಳ್ಳೋಕೆ ಕಾರಣ ಏನು ಅಂದ್ರೆ ಅವ್ರಿಗೆ ಪಕ್ಕಾ ಗೊತ್ತು ಇಂಡಿಯಾದಲ್ಲಿ ಒಬ್ಬ ಪೇರೆಂಟ್ ಒಂದ್ ಟೈಮ್ ಉಪವಾಸ ಇರ್ತಾನೆ ಹೊರತು ತನ್ನ ಮಕ್ಕಳ ಎಜುಕೇಶನ್ ಮಾತ್ರ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡಲ್ಲ ಅಂತ. ಅದಕ್ಕೆ ಪ್ರೈವೇಟ್ ಸ್ಕೂಲ್ಸ್ ಇದನ್ನ ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಪೇರೆಂಟ್ಸ್ ನ ದೋಚ್ಕೊಳ್ತಿದಾವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.